ಫೆಬ್ರವರಿ 25ನೇ ತಾರೀಕು ನಮ್ಮ ಮಾವನ ಒಂದು ಚಿಕ್ಕ ಗುಳ್ಳೆ ಆಗಿರುತ್ತೆ. ಆ ಗುಳ್ಳೆ ಇಲ್ಲಿದ್ದಿದ್ದ ಗುಳ್ಳೆ ಬರ್ತಾ 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 ಇಲ್ಲಿಗೆ ಬರುತ್ತೆ. ಇವರು 1-2 ವರ್ಷದಿಂದ ನೋವು ಅಂತ ಎಲ್ಲ ಕಡೆನೂ ತೋರಿಸ್ಕೊ ಬಂದಿದ್ದಾರೆ. ಅದು ಗ್ಯಾಸ್ಟ್ರಿಕ್ಕು, ಅದು ಏನೂ ಇಲ್ಲ, ಸಣ್ಣ ಗುಳ್ಳೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಕೊನೆಗೆ ನಮಗೆ ಅನುಮಾನ ಬನ್ನಿ ಸ್ಪರ್ಶ ಹಾಸ್ಪಿಟ್ಲು ಇಲ್ಲಿ ಗೊರಗಂಟೆಪಳ್ಳಿ ಹತ್ರ ಹೋದಾಗ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ. ಡಾಕ್ಟ್ರು ಕರೆದುಬಿಟ್ಟು ನಮಗೆ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ, ನೀವು ಯಾಕೆ ಇಷ್ಟು ದಿವಸ ಬರಲಿಲ್ಲ ಅಂತ ಕೇಳ್ತಾರೆ ಇವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ ಎಲ್ಲ ಕಡೆ ತೋರಿಸಿದ್ವಿ, ಗ್ಯಾಸ್ಟ್ರಿಕ್ಕಿಂದ ಬಂದಿರೋದು ಸಣ್ಣ ಗುಳ್ಳೆ ಅಂತ ಹೇಳ್ತಾರೆ. ಇಲ್ಲ, ಇದು ಪ್ರಾಬ್ಲಮ್ ಇದೆ, ನಾವು ಹೈದ್ರಾಬಾದಿಗೆ ಟೆಸ್ಟಿಂಗ್ ಕಳಿಸ್ತಾ ಇದ್ದೀವಿ, ಒಂದು 3 ಡೇಸ್ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. 3 ದಿವಸ ಆಗಿ ಟೆಸ್ಟಿಂಗಿಂದ ಬರುತ್ತೆ. ನಮ್ಮ ಇವ್ರನ್ನ ಎಲ್ಲರನ್ನೂ ಕರೆದು ಹೇಳ್ತಾರೆ ಇದು ಕ್ಯಾನ್ಸರ್ ಗೆಡ್ಡೆ ಆಗಿದೆ ಅಂತ. ಅದು ಕ್ಯಾನ್ಸರ್ ಗೆಡ್ಡೆ ಏನಾಗಿದೆ, ಆ ಚಿಕ್ಕ ಗುಳ್ಳೆ ಏನಾಗಿದೆ, ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಂಡಿದ್ದಾರೆ ಒಂದು ಗುಳ್ಳೆನ ಅದನ್ನು ಆಪ್ರೇಷನ್ ಮಾಡ್ಬೋದಿತ್ತು. ಆದರೆ ಆ ಗುಳ್ಳೆ ಏನಾಯಿತು, ಶರೀರ ಫುಲ್ಲು ಹಬ್ಬಿಟ್ಟಿದೆ. ಅದು ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಗುಣಪಡಿಸ್ಕೋಬೋದಂತೆ. ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ಹಣ ಇದ್ದವರು ಮುಂದುವರ್ಸ್ಕೋಬೋದು. 3rd ಸ್ಟೇಜ್ ಬಂದವರಿಗೆ 3-6 ತಿಂಗಳು, 3rd A ಸ್ಟೇಜ್ ಬಂದವರಿಗೆ ಯಾವಾಗ ಬೇಕಾದ್ರೂ ಮರಣ ಹೊಂದ್ಬೋದು ಅಂತ ಹೇಳ್ತಾರೆ ಡಾಕ್ಟ್ರು. 4th ಸ್ಟೇಜಲ್ಲಿ ಒಂದೊಂದೇ ಪಾರ್ಟ್ಸ್ಗಳು ಹೋಗ್ತಾ ಇರುತ್ತೆ. ಕ್ಯಾನ್ಸರು ಮರಣಾಂತಿಕ ಕಾಯಿಲೆ. WHO ಹೇಳುತ್ತೆ 48% ಪ್ರಪಂಚದಾದ್ಯಂತ ಕ್ಯಾನ್ಸರು ಬಂದಿದೆ ಅಂತ. ಅದರಲ್ಲಿ ನಮ್ಮ ಮಾವವ್ರಿಗೂ ಬಂದಿತ್ತು. ಕೊನೆಗೆ ಎಲ್ಲ ಹತ್ಕೋತಾರೆ, ಎಲ್ಲ ಬಡ್ಕೋತಾರೆ, ಏನು ಮಾಡೋದು ಅಂತ ದಿಕ್ಕಿರಲ್ಲ. ಆದರೆ ನನಗೊಂದು ಭರವಸೆ ಇತ್ತು. ನಾನು ಯೇಸು ಸ್ವಾಮಿನ ತಿಳಿದಿದ್ದೆ. ನನ್ನ ಸಭೆಯಲ್ಲಿ ಯಾವ್ಯಾರು ಕ್ಯಾನ್ಸರು ಗುಣ ಹೊಂದಿರೋ ಮುನಿಸ್ವಾಮಪ್ಪ ಕಲ್ಯಾಣದಲ್ಲಿ ಅದು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು 25 ಜನ ಬಂದು ಎಲ್ಲರೂ ಪಾಸ್ಟಪ್ಪ ಹೇಳ್ದಂಥ ಮಾತಿಂದ ಕ್ಯಾನ್ಸರ್ ಗುಣ ಆಗಿತ್ತು. ಅವರು ಮಾಡಿದಂಥ ಒಂದು ಪ್ರಾರ್ಥನೆ, ಅವರು ಮಾತಾಡಿದಂಥ ಒಂದು ಮಾತಿನಿಂದನೇ ಕ್ಯಾನ್ಸರ್ ಗಡ್ಡೆ ಗುಣ ಹೊಂದಿತ್ತು. ಆ ಭರವಸೆಯಿಂದ ನಾನು ಇದೇನು ಕ್ಯಾನ್ಸರ್ ಏನಲ್ಲ ಬಿಡು, ಶುಗರ್ ಇದ್ದಂಗೆ ಅಂತ ಹೇಳಿದೆ. ಇವ್ರಿಗೆಲ್ಲ ಆಶ್ಚರ್ಯ ಆಯಿತು. ಕೊನೆಗೆ ವಿಜಯನಗರ ಕಾರ್ಡ್ ರೋಡ್ ಹಾಸ್ಪಿಟ್ಲಿಗೆ ಹೋಗಿ ಇವ್ರನ್ನ ಅಡ್ಮಿಟ್ ಮಾಡಬೇಕಾಗುತ್ತೆ. ನಾನು ಇವ್ರು ನಮ್ಮ ಅತ್ತೆಯನ್ನು ಕರೆದು ಹೇಳ್ತೀನಿ, ನೀವು ನನ್ನ ಮಾತು ಕೇಳ್ತೀರಾ, ನಿಮಗೆ ಗುಣ ಆಗ್ತೀರಾ ಅಂತ ಹೇಳ್ತೀನಿ. ಕೊನೆಗೆ ಅವರು ಇಲ್ಲ, ನಿಮ್ಮ ಮಾತು ನಾನು ಕೇಳ್ತೀನಿ ಅಂತೀರಿ. ಕೊನೆಗೆ 6 ಗಂಟೆ ಈವ್ನಿಂಗ್ ಬ್ಯಾಚ್ಗೆ ಇವ್ರನ್ನ ನಾನು ಸಭೆ ಕರ್ಕೊಂಬರ್ತೀನಿ, ಮಾರ್ಚ್ 20ನೇ ತಾರೀಕು. ಕೊನೆಗೆ ಅವತ್ತು ಸಾಮ್ಸಮ್ ಪಾಸ್ಟ್ರು ಮತ್ತು ಮಾರಿ ಸಣ್ಣ ಇಬ್ಬರೂ ಪ್ರಾರ್ಥನೆ ಮಾಡ್ತಾರೆ. ಅದೇ ಸಮಯಕ್ಕೆ 9 ಗಂಟೆಗೆ ಪಾಸ್ಟ್ರಪ್ಪನೂ ಬಂದುಬಿಡ್ತಾರೆ. ಆವಾಗ ನನಗೆ ಇನ್ನೂ ತುಂಬ ಸಂತೋಷ ಆಗೋದು ಅವ್ರು ಬಂದಿದ್ದಕ್ಕೆ. ಕೊನೆಗೆ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಇವ್ರು ಯಾರು ಅಂತಾರೆ, ನಮ್ಮ ಮಾವ ಪಾಸ್ಟ್ರಪ್ಪ ಅಂತೀವಿ. ಏನು ಅಂದಾಗ ಕ್ಯಾನ್ಸರ್ ಅಂತ. ಕ್ಯಾನ್ಸಲ್ ಈಸ್ ಕ್ಯಾನ್ಸಲ್, ಹೋಗಿ ಮನೆಗೆ ಅಂತ. ನೋಡಿ, ಜೀವವುಳ್ಳ ದೇವರ ಸಭೆ ಇದು. ನಾನು 20 ವರ್ಷ ನಾನು ಆಚೆ ಇದಿತ್ತು ಶಾಮಿಯಾನ ಹಾಕಿದ್ರು, ಅಲ್ಲಿ ಏನೂ ಇಲ್ಲ, ದರಿದ್ರನಾಗೇ ನಾನು ಬಂದಿದ್ದೆ. ಏನೂ ಇಲ್ಲದೆ ವ್ಯಕ್ತಿಯಾಗಿದ್ದೆ. 1,000 ರೂಪಾಯಿ ದುಡಿತಿದ್ದವನು 50,000ಕ್ಕೆ ಬರ್ತೀನಿ, 50ಇಂದ 1 ಲಕ್ಷಕ್ಕೆ ಬರ್ತೀನಿ, 1 ಕೋಟಿ ನೋಡುವಂಥ ದೇವರು ನನಗೆ ಅನುಗ್ರಹಿಸ್ತಾರೆ. ಕೊನೆಗೆ ವಿಜಯನಗರ ಕಾರ್ಡ್ ಹಾಸ್ಪಿಟ್ಲಿಗೆ ಬೆಳಗ್ಗೆ ಸಾಯಂಕಾಲನೇ ಪ್ರೇಯರ್ ಮಾಡೋಗುತ್ತೆ. ಪ್ರೇಯರ್ ಮಾಡಿಸ್ಕೊಂಡು ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಂಗಿದ್ರೆ ನಾನು ಬರ್ತೀನಿ ಅಂತ ನಮ್ಮ ಮಿಸ್ಸಸ್ ಕೇಳ್ತೀನಿ. ಇಲ್ಲ, ನಿನ್ನ ಮಾತು ಕೇಳ್ತೀವಿ ಅಂತಾರೆ. ಎಲ್ಲರೂ ಬಂದು ಸಾಯಂಕಾಲ ದೇವ್ರ ಹತ್ರ ಪಾಸ್ಟಪ್ಪನಂಥ ಪ್ರೇಯರು, ಮಾರಿಸಣ್ಣ ಪ್ರೇಯರು, ಸಾಮ್ಸಂಗಣ್ಣ ಪ್ರೇಯರು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಬೆಳಗ್ಗೆ 10 ಗಂಟೆ ಹೋಗಿ ವಿಜಯನಗರ ಕಾರ್ಡ್ ಹಾಸ್ಪಿಟ್ಲಲ್ಲಿ ಮಾಡಪ್ಪ ಅಂತೀನಿ. ಅಲ್ಲಿ ನಮ್ಮ ಸ್ನೇಹಿತರೇ ಡಾಕ್ಟ್ರು ಅಸಿಸ್ಟೆಂಟ್ ಆಗಿರ್ತಾನೆ. ಅವನು ರಿಪೋರ್ಟ್ ನೋಡಿಬಿಟ್ಟು ಹೇಳ್ತಾನೆ, ಯಾಕಣ್ಣ ನಿನಗೆ ಅಷ್ಟೆಲ್ಲ ಬುದ್ಧಿ ಇದೆ, 2 ವರ್ಷದಿಂದ ಏನು ಮಾಡ್ತಿದೆ, ಈಗ ಮೀರಿಬಿಟ್ಟಿದೆ. ಇವ್ರಿಗೂ ಹೇಳಿರಲ್ಲ, ನನಗೆ ಹೇಳ್ತಾರೆ 3-4 ತಿಂಗಳು ಬದುಕ್ಬೋದು ಅಷ್ಟೇ, ಏನಕ್ಕೆ ಇದು ಮಾಡ್ಕೊಂಡ್ರಿ, ಏನು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. 6 ಸರ್ಕಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, 20 ದಿವಸಕ್ಕೊಂದ್ಸಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಅಪ್ಪ ನಿನ್ನ ಕೆಲಸ ನೀನು ಮಾಡಪ್ಪ, ನಾವು ಆಲ್ರೆಡಿ ಮಾಡಿಸ್ಕೊಂಡಿದ್ದೀನಿ ಅಂತ. ಅವನಿಗೆ ಅರ್ಥ ಆಗಲಿಲ್ಲ. ಕೊನೆಗೆ ಫಸ್ಟ್ ಸ್ಟೇಜ್, ಸೆಕೆಂಡು 2-3 ತಿಂಗಳಾಯಿತು. 25ನೇ ತಾರೀಕು ಪೆಟ್ ಸ್ಕ್ಯಾನಿಂಗು. 6 ಸರ್ಕಲ್ ಆದಮೇಲೆ ಪೆಟ್ ಸ್ಕ್ಯಾನಿಂಗ್ ಬರುತ್ತೆ. ನಾನು ಹೇಳ್ತೀನಿ, ನೀವು ಹೋದ ವಾರ ಇಲ್ಲ, ಅದು ಹೋದ ವಾರ ಪೆಟ್ ಸ್ಕ್ಯಾನಿಂಗು ಸೋಮವಾರ ಇದೆ, ಭಾನುವಾರ ನೈಟು ಚರ್ಚಿಗೆ ಬನ್ನಿ, ಪ್ರೇಯರ್ ಮಾಡಿಸ್ಕೊಂಡು ಪೆಟ್ ಸ್ಕ್ಯಾನಿಂಗು ಟೆಸ್ಟ್ ಮಾಡೋಕ್ಕೆ ಹೋಗೋಣ ಅಂತ ನಾನು ಹೇಳ್ತೀವಿ. 6 ಗಂಟೆ ಈವ್ನಿಂಗ್ ಬರ್ತಾರೆ, ಎಲ್ಲ ಟೆಸ್ಟಿಂಗ್ ಮಾಡಿಬಿಟ್ಟು ಸೋಮವಾರ ಬೆಳಗ್ಗೆಲ್ಲ ರಿಪೋರ್ಟು ಹೈದ್ರಾಬಾದಿಂದ ಬರುತ್ತೆ. ಡಾಕ್ಟ್ರು 2 ಕನ್ಸಲ್ಟೆಂಟ್ನ ನಾನು ಮೀಟ್ ಮಾಡಿದಾಗ, ಒಬ್ಬ ಕನ್ಸಲ್ಟೆಂಟು ಓಕೆ ತುಂಬ ಚೆನ್ನಾಗಿದೆ ಅಂತಾರೆ, ಇನ್ನೊಬ್ಬ ಕನ್ಸಲ್ಟೆಂಟು ಎಲ್ಲ ಚೆಕ್ ಮಾಡಿದಂತೂ ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ ಏನಿದೆ ಇದರಲ್ಲಿ ಏನಿಲ್ವಲ್ಲ ಅಂತ ಹೇಳ್ತಾರೆ. ಏನು ಸ್ವಾಮಿ ಡಾಕ್ಟ್ರೆ, ಏನೂ ಇಲ್ಲ,
ಟ್ರೀಟ್ಮೆಂಟ್ ಏನು ಮಾಡೋಣ ಮುಂದೆ? ಏನು ಮಾಡೋದು, ಏನು ಇಲ್ವಲ್ಲ ಇಲ್ಲಿ, ಟ್ಯಾಬ್ಲೆಟ್ಸ್ ಬರೀರಿ ಅಂದೆ. ಏನು ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಏನು ಇಲ್ವಲ್ಲ ಅಂತ ಇದ್ದಾರೆ. ಅಲ್ಲ ರೀ, ಒಂದು ಶುಗರು ಬಿ ಪಿಗೆ ಬೆಳಗಿನ ಸಾಯಂಕಾಲದವರೆಗೂ ನುಂಗಿ ಅಂತೀರ. ಮರಣಾಂತಕವಾದ ವ್ಯಾಧಿ, ಕ್ಯಾನ್ಸರ್ ಬಂದಂಥ ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು 2 ಟ್ಯಾಬ್ಲೆಟ್ಸ್ ಅಲ್ಲ ಬೇಕಲ್ವಾ ಅಂದಾಗ, 2 ಅಲ್ಲ ರೀ, ಏನು ಇಲ್ವಲ್ಲ ರೀ, ಸುಮ್ಗೆ ಯಾಕ್ರಿ ನುಗ್ಗಿಸ್ತೀರಾ ಅಂತ ಹೇಳ್ತಾರೆ. ತಿಂಗಳಿಗೊಂದ್ಸಲಿ ಬನ್ನಿ ಚೆಕ್ ಮಾಡಿಸ್ಕೊಳ್ಳಿ, 6 ತಿಂಗಳಿಗೊಂದ್ಸಲಿ ಬನ್ನಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಜೀವ ಉಳ್ಳ ದೇವರ ಸಭೆ ಇದು, ಜೀವ ಇರುವಂಥ ಸಭೆ. ನಮ್ಮನ್ನು ಇಲ್ಲಿ ಪಾಸ್ಟಪ್ಪ ಒಂದು ಬೀಜ ಹಾಕಿದ್ದಾರೆ, ಆ ಬೀಜ ಮರವಾಗಿ ಬೆಳೆದಿದೆ, ಆ ಮರದ ಅಡಿಯಲ್ಲಿ ನಾವೆಲ್ಲ ಕೂತಿದ್ದೀವಿ ಅಷ್ಟೇ. ಮರನ ನಾವು ಬೆಳೆಸ್ಕೊಂಡು ನಮ್ಮ ಜನ್ರೇಷನ್ಗೆ ನಾವು ಆ ಮರನ ಉನ್ನತವಾಗಿ ತೊಗೊಂಡೋಗ್ಬೇಕು. ಇದು ಇಲ್ಲಿ ಜೀವ ಇರುವಂಥ ದೇವರ ಸಭೆ. ನನಗೆ ಕ್ಯಾನ್ಸರ್ ಬಂದಾಗ ನನಗೇನು ವ್ಯಥೆ ಪಡಲಿಲ್ಲ, ಯಾಕೆಂದರೆ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಿದ್ದೆ. ಯಾವ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಬಂದಾಗ ಹೆಂಗೆ ಘೋರವಾಗಿ ಸೊತ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇವ್ರಿಗೆ ಬಂದಂಥ ಕ್ಯಾನ್ಸರ್ಗೆ ನಾನೇನು ಟೆನ್ಷನ್ ತೊಗೊಳ್ಳಿಲ್ಲ, ಯಾಕೆಂದರೆ ನನ್ನ ಸಭೆಯಲ್ಲಿ ನಡೆದಂಥ ಅದ್ಭುತಗಳು, ಮಹತ್ ಕಾರ್ಯಗಳ ಬಗ್ಗೆ ನನಗೆ ಗೊತ್ತಿತ್ತು. ಎರಡನೇದಲ್ಲಿ ಏನು ಅಂದರೆ, ನಮ್ಮ ಸಭೆ ಅದನ್ನು ಬೆಳೆಸುವಂಥ ಕಾರ್ಯ ನಾವು ಮಾಡಬೇಕಾಗಿದೆ. ನಮ್ಮ ಪಾಸ್ಟಪ್ಪ ಬಾಯಿಂದ ಅವತ್ತೇ ಅವರು ಕ್ಯಾನ್ಸರ್ ಅಂದರು, ಕ್ಯಾನ್ಸಲ್ ಅಂತ ಯಾವಾಗ ಅಂದರು ಅವತ್ತೇ ಆ ಕ್ಯಾನ್ಸಲ್ ಬಿಟ್ಟೋಗಿತ್ತು. ಎರಡನೇ ಕಾರ್ಯ ಏನು ಹೇಳ್ತೀನಿ, ಈ ಸಭೆಯಲ್ಲಿ ದರಿದ್ರನಾಗಿರುವಂಥ ವ್ಯಕ್ತಿಯನ್ನು ಉನ್ನತನಾಗಿ ನಿರ್ಮಿಸ್ತಾರೆ. ನಾನು ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದೆ, ಈಗ ಬಿಲ್ಡರ್ ಆಗಿದ್ದೀನಿ. ನಾನು ಲೇಔಟ್ ಮಾಡುವಂಥ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಲಕ್ಷ ಇದನ್ನು ಕೋಟಿಯಾಗಿ ಮಾರ್ಪಡಿಸ್ತಾರೆ. ನಾಗಮಂಗಲದಲ್ಲಿ ಒಂದು ಪ್ರಾಜೆಕ್ಟ್ ತೊಗೋತೀನಿ, ಆ ಪ್ರಾಜೆಕ್ಟ್ಗೆ ಮೇಯ್ನ್ ರೋಡಲ್ಲೇ ಇದೆ, 6 ವರ್ಷ ಪ್ರಾಜೆಕ್ಟ್ ಮಾಡಿದ್ದಾರೆ, ಒಂದು ಸೈಟು ಸೇಲ್ ಮಾಡೋಕ್ಕಾಗಿರಲ್ಲ. ಏನಕ್ಕಪ್ಪ ಹಿಂಗೆ ಸೇಲ್ ಮಾಡೋಕ್ಕಾಗಿಲ್ಲ ಅಂದರೆ, 3 ಜನ ಓನರ್ಸ್ ಬರ್ತಾರೆ. ಅರವಿಂದ್, ನಾನು ತಾವರೆಕೆರೆಯಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಸಿರ್ತೀನಿ, ಆ ಪ್ರಾಜೆಕ್ಟ್ ನೋಡಿಬಿಟ್ಟು ಇವನ ಕೈಲಿ ಕೊಟ್ಟರೆ ಪಕ್ಕ ಇವನು ಖಾಲಿ ಮಾಡ್ತಾನೆ ಸೈಟ್ನ ಅಂದ್ಬಿಟ್ಟು ನಾಗಮಂಗಲದಲ್ಲಿ ಮೇಯ್ನ್ ಕಮರ್ಷಿಯಲ್ ಸೈಟ್ನ ನನಗೆ ಕೊಡ್ತಾರೆ. 6 ವರ್ಷದಿಂದ ಆ ಸೈಟ್ನ ಆ 3 ಜನ ಓನರ್ಸು ಮಾಡೋಕ್ಕಾಗಿರಲ್ಲ. ಕೊನೆಗೆ ನಾನೇನು ಮಾಡ್ತೀನಿ, ಅದನ್ನು ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋತೀನಿ. ಅಗ್ರಿಮೆಂಟ್ ಮಾಡ್ಕೊಂಡ ಮೇಲೆ ಗೊತ್ತಾಗುತ್ತೆ ಅದು ಇದು ನಮ್ಮ ಹಿಂದೂ ಇದ್ರ ಪ್ರಕಾರ ಪೂಜಾರಿ ಗ್ರ್ಯಾಂಟ್ ಜಮೀನು. ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಕೊಟ್ಟಂಥ ಜಾಗನ ಇವರೇನು ಮಾಡ್ಬಿಟ್ಟವ್ರೆ ಮಾಡಿದ್ದಾರೆ. ಅಲ್ಲಿ ಬರೋರೆಲ್ಲ ನಾವೇನು ಮಾಡ್ತೀವಿ, ನಮ್ಮ ಹಿಂದೂಗಳಲ್ಲಿ ಆ ದೇವಸ್ಥಾನ ಜಾಗ ಅಂತ ಭಯ ಪಟ್ಕೊಬಿಟ್ಟಿದ್ದಾರೆ. ಬಂದಂಥ ಅಲ್ಲಿ ಇದ್ದಂಥ ವ್ಯಕ್ತಿ ಅಗ್ರಿಮೆಂಟ್ ಆದಮೇಲೆ ಬಂದ ಓನರು, ಅಲ್ಲಿ ಲ್ಯಾಂಡ್ ಕೊಟ್ಟಂಥ ಓನರ್ ಬಂದ, ಯಾಕ್ರಿ ನೀವು ತೊಗೊಂಡ್ರಿ, ಮಾಡೋ ಕೆಲಸ ಇಲ್ಲ. ಅವ್ನು ಯಾರೋ ಬಂದ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ನು ಸೊತ್ತ, ಇನ್ನೊಬ್ಬ ಬಂದ ಅಗ್ರಿಮೆಂಟ್ ಮಾಡ್ಕೊಂಡು ಊರು ಬಿಟ್ಟ, 3-4 ಜನ ಬಂದರು, ಎಲ್ಲ ಆಗೋದು, ನೀವ್ಯಾಕೆ ತೊಗೊಂಡ್ರಿ ಅಂದರೆ. ನಾನು ಆಮೇಲೆ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಬಿಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಹುಡುಗ ದೇವೇಂದ್ರ ಅಂತವನೇ, ಅವನಿಗೆ ಹೇಳಿದೆ, ಅಪ್ಪ ನಂದಿನಿ ಬಡವೇನೆ ಅಂತ ಇದೆ, ತೆಗೆದುಬಿಟ್ಟು ಗ್ರೇಸ್ ಪ್ರಾಪರ್ಟಿ ಸಾಕು ಅಂತ ಹೇಳಿದೆ. ಕೊನೆಗೆ ಮಾರಿಸ್ ಪಾಸ್ಟಿಗೆ ಹೇಳಿದೆ, ಬನ್ನಿ ಪಾಸ್ಟೇ ಒಂದು ಪ್ರಾರ್ಥನೆ ಮಾಡೋಗಿಂತ. ಮಾರಿಸ್ ಪಾಸ್ಟ್ರು ಅವತ್ತು ಆ ಬಡಾವಣೆಗೆ ಬಂದು ಒಂದು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಒಬ್ಬ ವ್ಯಕ್ತಿ 4 ಸೈಟು 6 ಸೈಟನ್ನ ತಗೊಂಡು ಫುಲ್ ಲೇಔಟ್ ಕಂಪ್ಲೀಟ್ ಮಾಡಿ. ಚೆನ್ನಾಗಿದ್ದೀರಾ? ಭಯಪಡ್ತೀರಾ? ಆರೋಗ್ಯವಾಗಿದ್ದೀರಾ? ಕ್ಯಾನ್ಸರ್ ಕ್ಯಾನ್ಸಲ್ ಆಯಿತು. ಯೇಸು ನಮ್ಮ ತಪ್ಪಾದ ಬನ್ನಿ ಇಲ್ಲಿ, ಇವ್ರು ನೋಡು, ಬ್ಯಾಪ್ಟಿಸಮ್ ತಗೊಳ್ಳಿ. ಗಾಡ್ ಬ್ಲೆಸ್ ಯು.